ಹೋಗಿ ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೆನ್ನೆ ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನಲ್ಲಿ ನಾವು ಗೇಮ್ಸ್ ಎಲ್ಲ ಆಡಿಸಿದ್ವಿ. ಮಕ್ಕಳಿಗೆ ನಾವು ಕೂಡ ಆಡಿದ್ವಿ. ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇದು ಪಾರ್ಟ್ 2 ಅಂತಲೇ ಹೇಳ್ಬೋದು. ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಎರಡು ವಿಡಿಯೋ ಆಗಿ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ನಾವು ಎಲ್ಲ ಮಕ್ಕಳುಗಳಿಗೆ ಗೇಮ್ಸ್ ಯಾರು ಗೆಲ್ಲದಿದ್ರಲ್ಲಿ ಬೇಗ ನಿಂತ್ಕೊಳ್ರ ಇನ್ನು ನಿಜವಾಗ್ಲೂ ಗೇಮ್ ಅಂತ ಬಂದರೆ ಯಾರು ಬಿಟ್ಕೊಡೋಕ್ಕೆ ರೆಡಿ ಇರಲ್ಲ. ಅದು ಚಿಕ್ಕವರೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು. ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಮಕ್ಕಳ ಜೊತೆಗೆ ಮಕ್ಕಳಾಗಿದ್ವಿ ಅಂತಲೇ ಹೇಳ್ಬೋದು. ನಾವು ಸಖತ್ತಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಆ್ಯಂಡ್ ನೋಡ್ತಾ ಇರ್ಬೋದು, ಇಲ್ಲಿ ಫೈನಲಾಗಿ ಸ್ನೇಹ ನಾನು ಇಬ್ಬರು ಉಳ್ಕೊಂಡ್ವಿ. ಸ್ನೇಹನೇ ವಿನ್ ಆಗಿದ್ದು ಅಂತಲೇ ಹೇಳ್ಬೋದು. ಎಷ್ಟು ಹೇಳಿಲ್ವ ನಾನು ಯಾರು ಗೇಮ್ನ ಬಿಟ್ಕೊಡೋಕ್ಕೆ ರೆಡಿ ಇರಲ್ಲ ಅಂತ. ಸೊ ಹಾಗೆ ಗೇಮ್ ಅಂದಾಗ ಗೆಲುವು ಸೋಲು ಸಹಜ, ಅದು ಗೊತ್ತಿರೋ ವಿಚಾರ. ಬಟ್ ಸಖತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೀವು ಕೂಡ ನಮ್ಮ ವ್ಲಾಗ್ನ ನೋಡಿ ಖಂಡಿತ ಖುಷಿ ಪಟ್ಟಿರ್ತೀರ ಆ್ಯಂಡ್ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ನಿನ್ನೆ ವ್ಲಾಗಲ್ಲೇ ನನಗೆ ಕಮೆಂಟ್ ಹಾಕಿದರು, ನಾವು ಚಿಕ್ಕ ಮಕ್ಕಳು ಆಟ ಆಡುವಾಗ ನೆನಪಾಯಿತು, ನಿಮ್ಮ ವ್ಲಾಗ್ ನೋಡಿ ಅದು ನೆನಪಾಯಿತು ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನದಿ ದಡ ಏನೋ ಬರುತ್ತಲ್ಲ, ಅದು ನಮ್ಮ ಕಡೆ ಕೆರೆ ದಡ ಅಂತೇಳಿ ಕರೀತಾರೆ. ಔಟ್ ಇನ್ ಅಂತ ಗೇಮ್ ಇರುತ್ತಲ್ಲ, ಅದು ಮಕ್ಕಳಿಗೆಲ್ಲ ಆಡಿಸಿದ್ದನ್ನು ನೋಡಿದ್ರಿ ನೆನ್ನೆ. ಇದಕ್ಕೆ ಯಾವುದೇ ರೀತಿ ಪ್ರೈಸಸ್ ಆ ಥರ ಈ ಥರ ಅಂತ ಏನಿಲ್ಲ. ಮಕ್ಳುಗಳು ಇಟ್ಟಿದ್ರು ಪ್ರೈಸ್ಗಳು. ಬಟ್ ನಾವು ಚಿಕ್ಕವರು ದೊಡ್ಡವರು ಬಂದು ಸುಮ್ಮನೆ ಜಸ್ಟು ಟೈಮ್ ಪಾಸ್ಗೆ ಅಂದ್ಕೊಂಡು ಹೇಳಿ ಮಾಡ್ತಾ ಇದ್ದಿದ್ದಂಥದ್ದು. ಇದಾದಮೇಲೆ ನೆಕ್ಸ್ಟು ಮಕ್ಕಳು ಡ್ಯಾನ್ಸ್ ಮಾಡೋಕ್ಕೆ ನಿಂತ್ಕೊಂಡ್ರು. ನೋಡ್ಬೋದು, ಏನೋ ವರ್ಷಕ್ಕೊಂದು ಸತಿ ಈ ರೀತಿ ಗಣೇಶ ಹಬ್ಬ ಬರುವಂಥದ್ದು, ಗಣೇಶನ ಕೂರಿಸಿ ಈ ರೀತಿ ಡ್ಯಾನ್ಸ್ ಮಾಡ್ತಾ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಫೈನಲಾಗಿ ಗಂಡು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಬಟ್ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಒಳಗಡೆ ಏನೋ ಪುಳಿಯೋಗರೆ ಏನೋ ಮಾಡ್ತಾಯಿದ್ದೆ ಅನಿಸುತ್ತೆ ನೈವೇದ್ಯಕ್ಕೆ. ಸೊ ಬ್ಯುಸಿ ಇದ್ದೆ, ಸೊ ಮಾಡೋಕ್ಕಾಗಿಲ್ಲ. ಇವಾಗ ಎಷ್ಟು ಮಾಡಿದ್ದೀನಿ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಹೆಣ್ಮಕ್ಳು ಅಂತೇಳಿ ಡ್ಯಾನ್ಸ್ ಮಾಡೋಕ್ಕೆ ನಿಂತ್ಕೊಂಡ್ರು. ಆಮೇಲೆ ಗಂಡು ಮಕ್ಕಳು ಬಂದರು. ಫೈನಲಾಗಿ ಗಣೇಶ ಹಬ್ಬನ ನೀರಿಗೆ ಅಂದರೆ ಅವ್ರನ್ನ ಕಳಿಸ್ಕೊಡೋ ಟೈಮ್ ಬಂತು. ಟೈಮ್ ಆಗಲೇ 8 ಗಂಟೆ ಏನೋ ಆಗಿತ್ತು. 8ರಿಂದ 8:15 ಒಳಗಡೆ ಮುಳುಗಿಸ್ಬೋದು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಫೈನಲಾಗಿ ಪೂಜೆ ಮಾಡಿ ಬಂದಿದ್ದಂಥವ್ರಿಗೆಲ್ಲ ಏನು ಪ್ರಸಾದ ಮಾಡಿದ್ವಿ ಅಲ್ವಾ, ಅದನ್ನು ಕೊಡ್ತಾಯಿದ್ವಿ. ಪುಳಿಯೋಗರೆ, ಮೊಸರನ್ನ, ಕೋಸಂಬರಿ ಮತ್ತು ಕಾಳು ಉಸ್ಲಿ ಅಂತ ಹೇಳ್ತಾರಲ್ಲ, ಕಡಲೆಕಾಳು ಉಸ್ಲಿ, ಅದನ್ನು ಮಾಡಿದಂಥದ್ದು ಫೈನಲಾಗಿ. ಈಗ ನೋಡ್ಬೋದು ನೀವು, ಎಲ್ಲ ಪ್ರಿಪ್ರೇಷನ್ ಎಲ್ಲ ಫೈನಲಾಗಿ ಮುಗೀತು. ಸೆಲೆಬ್ರೇಷನ್ ಕೂಡ ಮುಗೀತು. ಗಣೇಶ ಹಬ್ಬನ ಈ ವರ್ಷ ಕಳಿಸ್ಕೊಡೋ ಟೈಮ್ ಕೂಡ ಬಂತು. ಸಖತ್ತು ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ಏನೋ ಒಂದು ಹಬ್ಬ ಸೆಲೆಬ್ರೇಷನ್ ಅಂತ ಬಂದಾಗ ಮಾಡ್ತೀವಿ, ಖುಷಿಲಿ ಇರ್ತೀವಿ. ಫೈನಲಾಗಿ ಕಳಿಸ್ಕೊಡ್ಬೇಕು ಅಂದಾಗ ಇನ್ನು ಸ್ವಲ್ಪ ಹೊತ್ತು ಇರಬೇಕಿತ್ತಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ. ನೋಡ್ಬೋದು, ಈಗ ಫೈನಲಾಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಡಲಿಕ್ಕೆ ಹೇಳಿದರು. ಸರಿ ಅಂತೇಳಿ ಪ್ರಸಾದನ ಕೊಡ್ತಾಯಿದ್ವಿ. ಹೀಗಾಯಿತು.
ಆಂಟಿಯವರು ಊಟ ಮಾಡ್ತಾಯಿದ್ರಲ್ಲ ಹೇಗಿದೆ ಟೇಸ್ಟು ಅಂತ ಹೇಳಿ ಹಾಗೆ ಮಾತಾಡ್ತಾಯಿದ್ದೀನಿ. ನಾನು ಯಾವುದನ್ನು ಇಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಎಡಿಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಬಿಕಾಸ್ ನಮಗೆ ಮೆಮೊರಿಬಲ್ ಆಗಿರಲಿ ಅಂತ. ಇನ್ನು ಫೈನಲ್ ಆಗಿ ಗಣೇಶನಿಗೆ ದೃಷ್ಟಿ ತೆಗಿತಾ ಇದ್ದೀವಿ. ರಚನೀರು ಅಂತ ಹೇಳ್ತಾರೆ, ದೃಷ್ಟಿ ತೆಗೆದು ಗಣೇಶಪ್ಪನ ಮತ್ತು ಗೌರಮ್ಮನ ಕಳಿಸ್ಕೊಡ್ತಾ ಇದ್ದೀವಿ. ಆವಾಗಲೇ ಹೇಳಿದಾಗೆ ನಾನು ನಿಜವಾಗ್ಲೂ ಸಖತ್ತು ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ಗಣೇಶಪ್ಪ ಗೌರಮ್ಮನ ಕಳಿಸ್ಬೇಕಲ್ಲ ಅಂತ ಫೈನಲ್ ಆಗಿ ಪಟಾಕಿ ಅದು ಇದು ಏನೇನೋ ತಂದಿದ್ರು ಮಕ್ಕಳು, ಎಲ್ಲ ಪಟಾಕಿ ಎಲ್ಲ ಹೊಡೆದು ಇದು ಮಾಡ್ತಾಯಿದ್ದಂತು. ಎಲ್ಲೋದ್ರೂ ಮಕ್ಳಿಗೆ ಜ್ವರ ಇವನಿಗೂ ಕೂಡ ಮನ್ವಿತ್ಗೂ ಕೂಡ ಜ್ವರ ಬಂದಿತ್ತಂತೆ. ಹಾಗಾಗಿ ಈಗ ಫೈನಲ್ ಆಗಿ ಆಟ ಆಡಿದ್ರಲ್ಲ, ಪ್ರೈಸ್ ಅನೌನ್ಸ್ ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ಏನು ತಂದಿದ್ದಾರೆ ಏನು ಎತ್ತ ಅನ್ನೋದು ನನಗೂ ಗೊತ್ತಿಲ್ಲ. ಎಕ್ಸಸೈಸ್ಗಳು, ಪೆನ್ನು, ಪೆನ್ಸಿಲು ಈ ಥರದ್ದೆಲ್ಲ ತಂದಿದ್ರು. ಮ್ಯೂಸಿಕಲ್ ಚೇರಲ್ಲಿ ನಂದೀಶ್ ಅಂದರೆ ನನ್ನ ಮಗನಿಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಹಾಗೆ ಸುಮಾರು ಮಕ್ಕಳಿಗೆ ಪ್ರೈಸು ಸಿಕ್ತು. ಬಂದವರು ಯಾರನ್ನೂ ಹಾಗೆ ಕಳಿಸ್ಬಾರ್ದು ಅಂತ ಕೂಡ ಫೈನಲ್ ಆಗಿ ಪ್ರೈಸನ್ನ ಕೊಟ್ಟಿದ್ದಂಥದ್ದು. ಇವಳು ಕೂಡ ಅಷ್ಟೇ ಫಸ್ಟ್ ಪ್ರೈಸ್ ಬಂದಿರೋರಿಗೆ ಫಸ್ಟಾಗಿ ಕೊಡ್ತಾ ಇರೋಂಥದ್ದು ನೋಡ್ಬೋದು. ಆ ಮಕ್ಕಳಿಗೆ ಒಂದು ಚಿಕ್ಕದು ದೊಡ್ಡದು ಅನ್ನೋದಲ್ಲ ಪ್ರೈಸು, ಬಟ್ ಕೊಟ್ಟಿದ್ದನ್ನು ತೊಗೊಳ್ತಾ ಇದ್ದಾರಲ್ಲ ಅದು ಖುಷಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಫಸ್ಟೇ ಬಂದಿದ್ದು ಫಸ್ಟ್ ನಂದು ಇನ್ನು ಮಕ್ಕಳಿಗೆ ಪ್ರೈಸ್ ಎಲ್ಲ ಕೊಟ್ಟಿದ್ದಾಯಿತು. ನೆಕ್ಸ್ಟು ಗಣೇಶ ಮತ್ತು ಗೌರಮ್ಮಂಗೆ ಕಳಿಸ್ಕೊಡ್ತಾ ಇದ್ದೀವಿ. ಅಂದರೆ ಏನು ಹೇಳ್ತಾರೆ, ಶಾಸ್ತ್ರೋಕ್ತವಾಗಿ ಕಳಿಸ್ಬೇಕಲ್ವ. ಗೌರಮ್ಮನವ್ರಿಗೆ ಮಡ್ಲಕ್ಕಿ ಕೊಟ್ಟು ಆಮೇಲೆ ಏನದು ಶಾಸ್ತ್ರನ ಮಾಡ್ತಾಯಿದ್ದಾರೆ. ಶಾಸ್ತ್ರ ಮಾಡಿ ಕಳಿಸ್ಕೊಡೋವಂಥದ್ದು. ಪಾಪ ನೇತ್ರಿ ಬೆಳಗ್ಗೆಯಿಂದ ಒಂದೇ ಸಮ ಗಣೇಶಂದೆಲ್ಲ ಕೆಲಸ ಅದು ಇದು ಎಲ್ಲ ನೋಡ್ಕೊತಾ ಇದ್ಲು. ನಾನು ಮಧ್ಯಾಹ್ನ ಹೋಗಿದ್ದು ಪಾಪ ಪ್ರಿಪ್ರೇಷನ್ ಆಲ್ಮೋಸ್ಟ್ ಎಲ್ಲ ನೇತ್ರ ಮಕ್ಕಳಿಗೆ ಹೋಗಬೇಕು. ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಆಯಿತು ಅಂತ ನೀವು ಹೇಳ್ಬೋದು. ಫೈನಲ್ ಆಗಿ ಎಲ್ಲ ಶಾಸ್ತ್ರೋಕ್ತ ಮಾಡಿ ಗೌರಮ್ಮ ಗಣೇಶನ
ಇಲ್ಲಿ ಎಲ್ಲ ಕೆರೆಗೆ ತೊಗೊಂಡೋಗ್ಬೇಕು ಅಂತ ಅಂದರು. ಕೆರೆಗೆ ತೊಗೊಂಡೋಗಿ ಏನು ಮಾಡಬೇಕಂತೆ, ಅಲ್ಲಿ ಬಿಡೋರು ಇದ್ದಾರಂತೆ 2-3 ಜನ ಏನೋ, ಅವ್ರ ಹತ್ರ ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಡ್ಬೇಕಂತೆ. ಅವ್ರು ಹೋಗಿ ಬಿಡ್ತಾರಂತೆ. ಸೊ ಅವರು ಆ ರೀತಿ ಹೇಳಿದ್ದನ್ನು ಕೇಳಿ ನಾವು ಇಟ್ಟಿದ್ದು ಪುಟ್ಟಾಣಿ ಗಣಪತಿ, ದೊಡ್ಡದಲ್ಲ, ಪುಟ್ಟ ಗಣಪತಿ ಅಂತಲೇ ಹೇಳ್ಬೋದು. ಬಟ್ ಗೊತ್ತಿಲ್ಲ, ಒಂದು ಮೀಡಿಯಮ್ ಆಗಿತ್ತು. ಆ ಗಣೇಶನ ಬಿಡೋಕ್ಕೆ ಕೆರೆಗಂಟ ಹೆಂಗೆ ಎತ್ಕೊಂಡು ಹೋಗೋದು, ಏನು ಎತ್ತ, ಎಲ್ಲ ಮಕ್ಕಳೇ ಇರೋದು, ದೊಡ್ಡವ್ರು ಗಂಡಸ್ರುಗಳು ಇಲ್ಲಿ ಯಾರೂ ಇಲ್ಲ, ಚಿಕ್ಕ ಮಕ್ಕಳುಗಳೇ ಇರೋದು, ಹೆಂಗೆ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿ ಮನೇಲಿ ಒಂದು ದೊಡ್ಡ ಡ್ರಮ್ನ ತೊಗೊಂಡು ಬಂದಿದ್ರು. ಪೂಜೆ ಮಾಡಿ ಎಷ್ಟೊಂದೈತೆ. ನಿಧಾನ ನಿಧಾನ ನಿಧಾನ. ಪೂರ್ತಿ ಮುಳುಗ್ಸು ಮುಳುಗ್ಸು. ಫೈನಲ್ ಆಗಿ ನೋಡಿದ್ರಲ್ಲ, ಗಣೇಶ ವಿಸರ್ಜನೆ ಆಯಿತು. ಹೇಳ್ದಂಗೆ ದೊಡ್ಡವರು ಇದ್ದರೆ ಕೆರೆಗೆ ಹೋಗಿ ಬಿಟ್ಬಿಟ್ಟು ಬರ್ತಾಯಿದ್ರು. ಬಟ್ ಕೆರೆ ಇಲ್ಲದೆ ಇರೋ ಕಾರಣ, ಕೆರೆಗೆ ಹೋಗೋಕ್ಕಾಗದೇ ಇರೋಂಥ ಕಾರಣ ಈ ಡ್ರಮ್ಮಲ್ಲಿ ಬಿಡೋ ಥರ ಆಯಿತು. ಓಕೆ, ಇವಾಗ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಷನ್ ಹೇಗಿತ್ತು ಅಂತ ಪೂರ್ತಿ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಗೌರಿ ಗಣೇಶದ ಹಬ್ಬದ ವ್ಲಾಗ್ ಎಂಡ್ ಆಯಿತು ಫ್ರೆಂಡ್ಸ್. ನಿಮಗೆಲ್ಲ ಕೂಡ ಇಷ್ಟ ಆಯಿತು, ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.